ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ಡ್ರೈವ್ ಇನ್ ಕಿಚನ್ ಲಾಗ್ಸ್. ವೀಕ್ಷಕರೇ, ಇದು ನನ್ನ 2ನೇ ಲಾಗ್ ಆಗಿರುತ್ತೆ. ಬನ್ನಿ, ಇವತ್ತು ನಾನು ಹೈದರಾಬಾದಿನ ಒಂದು ಚಾರ್ಮಿನಾರ್ನಲ್ಲಿದ್ದೀನಿ. ವೀಕ್ಷಕರೇ, ಈ ಮಳೆಯಲ್ಲಿ ಯಾಕೆ ಬಂದೆ ಅಂತ ಅನಿಸುತ್ತೆ. ಪರಿಸ್ಥಿತಿ ಇಲ್ಲಿ ಇದು ನೋಡಿದರೆ ಕೆಟ್ಟ ಬೇಜಾರು ಅನಿಸುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಹೈದರಾಬಾದಿಗೆ ಬಂದಿದ್ದ ಉದ್ದೇಶನೇ ಇದನ್ನು ನೋಡಬೇಕಂತ ಹೇಳಿ. ಹಾಗೆ ಕೆಲಸದ ಮೇಲೆ ಬಂದಿದ್ವಿ. ಇದನ್ನು ಕೂಡ ನೋಡಿಕೊಂಡು ರಿಟರ್ನ್ ಆಗ್ತಾಯಿದ್ದೀನಿ. ನನಗೆ ಸಾಧ್ಯವಾದಷ್ಟು ಇಲ್ಲಿ ಹೈದರಾಬಾದಿನ ಪರಿಸ್ಥಿತಿ ಚಾರ್ಮಿನಾರ್ನಲ್ಲಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಮಳೆ ಬಂದು ಎಷ್ಟೊಂದು ಸಮಸ್ಯೆ ಆಗಿದೆ. ಯಾರಿಗೂ ವ್ಯಾಪಾರಸ್ಥರಿಗೂ ವ್ಯಾಪಾರ ಇಲ್ಲ. ಮಳೆ ಬಂದ ಮೇಲೆ ಯಾರೂ ತೊಗೊಳೋದಿಲ್ಲ, ಕೊಂಡ್ಕೊಳೋದು ಇಲ್ಲ. ಬರೀ ಛತ್ರಿ ಹಿಡ್ಕೊಂಡು ಓಡಾಡ್ತಾರೆ. ಜನಗಳಿಗೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಗಿರ್ಬೋದು ಇವತ್ತು. ಆದರೆ ಈ ಮಳೆದಕ್ಕಿಂತ ಬರೋದ್ರ ಹಿಂದೆ ತುಂಬ ಕ್ರೌಡ್ ಇರುತ್ತೆ. ಒಳ್ಳೆ ವ್ಯಾಪಾರ ಇಲ್ಲಿ. ಹಾಗೆ ಚೀಪ್ ಆ್ಯಂಡ್ ಬೆಸ್ಟ್ ಮಟೀರಿಯಲ್ಸ್ ಆಗಿರಲಿ, ಅಥವಾ ಮನೆಗೆ ಯೂಸ್ ಮಾಡೋಂಥ ವಸ್ತುಗಳೇ ಆಗಿರಲಿ, ನಾವು ತಗೊಳ್ಳೋ ಬಟ್ಟೆ ಆಗಿರಲಿ, ಹಾಗೆ ಎಲ್ಲದಕ್ಕೂ ಅನುಕೂಲವಾದಂಥ ಈ ಚಾರ್ಮಿನಾರ್ ಮಾರ್ಕೆಟ್. ವೀಕ್ಷಕರೇ, ಈಗ ನಾವು ಚಾರ್ಮಿನಾರಿನ ಒಳಗಡೆ ಇರುವ ಮಸೀದಿನ ನೋಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಕಡಿಮೆ, ಯಾಕಂದರೆ ಬಿಡೋದಿಲ್ಲ ಒಳಗಡೆ ಎಲ್ಲ ಕ್ಯಾಮ್ರಾ ತೊಗೊಂಡು ವೀಡಿಯೋ ಮಾಡೋಕ್ಕೆ. ದೂರಿಂದನೇ ಇಷ್ಟನ್ನು ನಾವು ನೋಡ್ಬೋದು. ಮಸೀದಿ ಒಳಗಡೆ ಹೋಗೋಕ್ಕಾಗಲ್ಲ, ಮಳೆ ಬರೋದ್ರಿಂದ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಇಲ್ಲ ಅಂದಿದ್ರೆ ಇದೆಲ್ಲ ತುಂಬ ಫುಲ್ ಕ್ರೌಡ್ ಆಗಿರ್ತಿತ್ತು ವೀಕ್ಷಕರೇ. ಎಲ್ಲ ಈಗ ಮಾರೋರು ಕೂಡ ಎಲ್ಲ ಹೊರಗಡೆ ಇದ್ದಾರೆ. ಮಳೆ ಬರೋ ಒಂದು ಕಾರಣದಿಂದ ಮಾತ್ರ ಇದ್ದಾರೆ. ಇಲ್ಲ ಅಂದರೆ ಪ್ರತಿಯೊಬ್ಬರು ಸಣ್ಣ ಪುಟ್ಟ ವ್ಯಾಪಾರದಸ್ಥರು ವೀಕ್ಷಕರೇ ಒಳಗಡೆನೇ ಇರ್ತಾರೆ. ನೋಡಿ, ಇಲ್ಲಿ ಪಕ್ಷಿಗಳ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ತಾರೆ. ಆದರೆ ಮಳೆ ಬಂದಿರೋ ಒಂದು ರೀಸನ್ನು ಕಾಳುಗಳನ್ನು ಹಾಕೋಕ್ಕಾಗ್ತಿಲ್ಲ ಯಾರಿಗೆ. ಹಾಗಾಗಿ ಎಲ್ಲರೂ ಹೊರಗಡೆ ಬಂದ್ವಿ. ನೋಡ್ತಿರ್ಬೋದು ವೀಕ್ಷಕರೇ, ನೀವು ಕೂಡ ಹೊರಗಡೆ ಇರುವ ಪರಿಸ್ಥಿತಿನೇ. ಮಳೆ ಬಂದು ಎಲ್ಲರಿಗೂ ತೊಂದರೆ ಆಗಿದೆ. ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲ. ನಾವು ಏನಾದರೂ ತೊಗೊಳಂದ್ರೆ ಎಲ್ಲ ನೀರಲ್ಲಿ ಹಸಿ ಹಸಿ ಆಗಿದೆ. ವೀಕ್ಷಕರೇ, ಖಂಡಿತವಾಗಲು ಮಳೆ ಸಮಯದಲ್ಲಿ ಯಾಕಾದರೂ ಬಂದೆ ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಲ್ಲ, ಸುಮ್ಮನೆ ಒಂದು ಸಾರಿ ಒಂದು ರೌಂಡು ಬರೀ ಮಾರ್ಕೆಟ್ ಅಷ್ಟೇ ನೋಡ್ಕೊಂಡು ಬರೋಣ ಅಂತ ಬಂದೆ. ಮಳೆಯಲ್ಲಿ ಎಲ್ಲರೂ ನಡೀತಾ ಇದ್ದಾರೆ. ಈ ಥರ ಪ್ಲಾಸ್ಟಿಕ್ಕು, ಈ ಬಟ್ಟೆ, ಕೆಲವೊಂದಿಷ್ಟು ಬಾಟಲ್ಲು ಎಲ್ಲನೂ ವೀಕ್ಷಕರೇ ನೀರಲ್ಲಿ ತೇಲ್ಕೊಂಡು ಬಂದಿದ್ದಾಯಿತು. ವ್ಯಾಪಾರಸ್ಥರಿಗೆ ವ್ಯಾಪಾರ ಡಲ್ಲಾಗಿದೆ. ತುಂಬ ಬೇಜಾರಲ್ಲಿದ್ದಾರೆ, ಯಾಕಪ್ಪ ಮಳೆ ಬಂತು ಅಂತ ಹೇಳಿ. ಇನ್ನು ಕೆಲವರು ಮಳೆಯಲ್ಲಿ ಎಂಜಾಯ್ ಮಾಡ್ತಾ ವೀಕ್ಷಕರೇ ಚಾರ್ಮಿನಾರ್ನ ವೀಕ್ಷಣೆ ಮಾಡಿದರು. ಅದರಲ್ಲಿ ನಾನು ಒಬ್ಬ ಕೂಡ. ಛತ್ರಿ ಹಿಡ್ಕೊಂಡು ಓಡಾಡಿಕೊಂಡು ಈ ಥರ ಚಿಕ್ಕ ಪುಟ್ಟ ಅಂಗಡಿಗಳನ್ನು ನೋಡಿಕೊಂಡು ತೊಗೊಳೋದೇ ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ಇವ್ರ ಮುಂದೆಲ್ಲ ಶೋಕಿ ಮಾಡಿದ್ದಾಯಿತು. ಬರೀ ಈ ಥರನೇ ಮಾಡಿದ್ದೀನಿ ವೀಕ್ಷಕರೇ. ನಾನಂತರೂ ಅಲ್ಲಿ ಏನೂ ಕೊಂಡ್ಕೊಂಡಿಲ್ಲ. ಖಂಡಿತ ನಾನು ಕೊಂಡ್ಕೋಬೇಕಾಗಿತ್ತು ಏನಾದರೂ. ವೀಕ್ಷಕರೇ, ನೆಕ್ಸ್ಟ್ ಟೈಮು ನಾನು ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಚಾರ್ಮಿನಾರ್ನ ತೋರಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಇವತ್ತು ನೋಡ್ತಾ ಇರೋ ನಾವು ಈ ಚಾರ್ಮಿನಾರು 1 ವರ್ಷ 2 ವರ್ಷದ ಹಿಂದೆ ವೀಕ್ಷಕರೇ ಇದನ್ನು ಮಾಡಿಫೈ ಮಾಡ್ತಾಯಿದ್ರು ಮೇಲ್ಗಡೆ ಏನೋ. ಬಟ್ ಆವಾಗ ನೋಡ್ತಾ ಇರೋ ಚಾರ್ಮಿನಾರಿಗೂ ಈಗ ತುಂಬ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದರೆ ಏನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲಿ ಏನು ಚೇಂಜಸ್ಸನ್ನು ಆಗಿಲ್ಲ. ಹಾಗೆಯೇ ಈ ಮಳೆಯಲ್ಲಿ ಈ ಥರ ಜನ ಇಲ್ಲಲ್ಲ ಅಂತ ಒಂದು ಬೇಜಾರು. ಮಳೆ ಇದ್ದಾಗ ವೀಕ್ಷಕರೇ ಜನ ಕಡಿಮೆ ಸಾಮಾನ್ಯವಾಗಿ ಬರೋದು. ಮಳೆ ಇಲ್ದಾಗ ಇಲ್ಲಿ ಬಂದರೆ ಫುಲ್ ಕ್ರೌಡ್ ಇರುತ್ತೆ. ತುಂಬ ಜನ ಇರ್ತಾರೆ. ಏನನ್ನೂ ನೋಡೋಕ್ಕಾಗಲ್ಲ. ನೋಡ್ತಿರ್ಬೋದು, ಇಲ್ಲಿ ವಾಚ್ಗಳು ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ವೀಕ್ಷಕರೇ. ಬರೀ 50 ರೂಪಾಯಿ 100 ರೂಪಾಯಿದಲ್ಲಿ ನಿಮಗೆ ಒಳ್ಳೆ ವಾಚ್ಗಳು ಸಿಗ್ತವೆ. ಹಾಗೆ ಬಟ್ಟೆನೂ ಅಷ್ಟೇ, ಶೂಸ್ ಕೂಡ ಅಷ್ಟೇ. ನೀವು ಏನೇ ತೊಗೊಂಡ್ರೂ ಸ್ವಲ್ಪ ಕಡಿಮೆನೇ ರೇಟ್ ಕೂಡ. ಅದಕ್ಕೆ ತುಂಬ ಜನಕ್ಕೆ ಹೈದರಾಬಾದಿನ ಚಾರ್ಮಿನಾರ್ ಅಂದರೆ ತುಂಬ ಇಷ್ಟ. ನನಗೂ ತುಂಬ ಇಷ್ಟ ಆಯಿತು ವೀಕ್ಷಕರೇ. ಖಂಡಿತ ನೀವು ಕೂಡ ಒಂದು ಸರಿ ಹೈದರಾಬಾದಿಗೆ ವಿಸಿಟ್ ಮಾಡಿ. ಹೈದರಾಬಾದಿಗೆ ವಿಸಿಟ್ ಮಾಡಿದ್ರೆ ಚಾರ್ಮಿನಾರ್ನ ನೋಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಬನ್ನಿ, ಫ್ಯಾಮಿಲಿ ಜೊತೆಗೆ ಒಂದು ಸರಿ ಬಂದು ನೀವು ಕೂಡ ನೋಡ್ಕೊಂಡು ಹೋಗಿ. ಬರೀ ನಾವು ವಿಡಿಯೋದಲ್ಲಿ ನೋಡೋದ್ರಿಂದ ಈ 2 ಕಣ್ಣುಗಳಿಂದ ನಾವು ಅದನ್ನು ಲೈವ್ ಆಗಿ ನೋಡೋದ್ರಲ್ಲಿರೋ ಸಂತೋಷ ಈ ವಿಡಿಯೋದಲ್ಲಿ ಸಿಗಲ್ಲ. ಆದರೂ ನಾನು ಸಾಧ್ಯ ಆದಷ್ಟು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವೀಕ್ಷಕರೇ. ನೋಡ್ತಿರ್ಬೋದು, ಮಳೆಯಿಂದ ಎಲ್ಲ ಸಾಮಾನುಗಳನ್ನು ಮುಚ್ಚಿಟ್ಟಿದ್ದಾರೆ. ಬಟ್ಟೆ ಬರಿಗಳಾಯಿತು, ಏನನ್ನೂ ಮಾರೋಕ್ಕಾಗ್ತಾಯಿಲ್ಲ ಇಲ್ಲಿ. ಪಾಪ ಜನಕ್ಕೆ ಒಂದು ವ್ಯಾಪಾರ ಇಲ್ಲ ಅಂತ ಅನ್ನೋದು. ಇನ್ನೊಂದು ಹತ್ರ ಏನಾದರೂ ತೊಗೋಬೇಕನ್ನೋ ಜನ ಬರ್ತಾಯಿದ್ದಾರೆ, ಆದರೆ ಮಳೆ ಬಿಡ್ತಾ ಇಲ್ಲ. ಅದರ ಜೊತೆಗೆ ವೀಕ್ಷಕರೇ, ನಾನು ಅಪರೂಪದ ಒಂದು ವಿಡಿಯೋನ ಇಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತಂದರೆ ಚಾರ್ಮಿನಾರಲ್ಲಿ ವೀಕ್ಷಕರೇ ಒಂದು ದೇವಿಯ ಆರಾಧನೆ ಮಾಡ್ತಾಯಿದ್ದಾರೆ. ಅದು ಕುಂಭದ ಪೂಜೆ ಅಂತ ಹೇಳಿ ವೀಕ್ಷಕರೇ. ಖಂಡಿತ ನನಗಂತೂ ತುಂಬ ಆಶ್ಚರ್ಯ ಆಯಿತು. ಇಲ್ಲಿ ಈ ಥರನೂ ಪದ್ಧತಿಗಳನ್ನು ಮಾಡ್ತಾರಾ, ಇಲ್ಲಿ ಬಿಡ್ತಾರಾ ಅಂತ ಹೇಳಿ. ಬಟ್ ಸರ್ವೇ ಸಾಮಾನ್ಯ, ಯಾಕಂದರೆ ಜನ ನಡ್ಕೊಂಡು ಬಂದಿರ್ತಾರೆ ಒಳ್ಳೆಯ ರೀತಿಯಿಂದ. ಹಾಗಾಗಿ ಅದೊಂದು ದರ್ಶನ ಮಾಡಿಕೊಂಡೆ.
ಒಳ್ಳೆಯದಾಯಿತು. ಅದರ ಒಳಗಡೆ ಹೋಗೋಕ್ಕಾಗಲಿಲ್ಲ, ನನಗೆ ವಿಡಿಯೋ ಅಲೌಡ್ ಇಲ್ಲ ಒಳಗಡೆ ವೀಕ್ಷಕರೇ. ಹಾಗಾಗಿ ನಿಮಗೆ ಹೊರಗಿಂದನೇ ಇದನ್ನು ವೀಡಿಯೋನ ಮಾಡ್ತಾಯಿದ್ದೀನಿ. ಒಂದು ಖುಷಿ ಪಡೋ ವಿಷಯ ಏನಂತಂದರೆ ಚಾರ್ಮಿನಾರಲ್ಲಿ ಇನ್ನೂ ಈ ಥರ ಸಂಪ್ರದಾಯಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬ ಜನ ಚೆನ್ನಾಗಿದ್ದಾರೆ, ಎಲ್ಲರೂ ಹೊಂದಾಣಿಕೆಯಿಂದ ವೀಕ್ಷಕರೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತ ನಾವು ಅಂದ್ಕೊಂಡಿರೋ ಚಾರ್ಮಿನಾರು ಖಂಡಿತ ಅಷ್ಟೇ ಒಳ್ಳೆಯದಾಗಿದೆ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸರಿ ಆದರೂ ಹೈದರಾಬಾದಿಗೆ ಬಂದರೆ ಚಾರ್ಮಿನಾರ್ನ ನೋಡ್ದೇ ಹೋಗ್ಬಿಡಿ. ಚಾರ್ಮಿನಾರ್ನ ನೋಡಿ ನಿಮ್ಗೆ ಇಷ್ಟ ಬಂದಿರೋಂಥ ಮಟೀರಿಯಲ್ನ ದುಡ್ಡು ಕೊಟ್ಟು ತೊಗೊಂಡು ಹೋಗ್ಬೋದು. ಖಂಡಿತವಾಗ್ಲೂ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಮಟೀರಿಯಲ್ಸ್ಗಳು ಇಲ್ಲಿ ಸಿಗ್ತವೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಹೆಣ್ಣು ಮಕ್ಕಳಿಗೆ ಹಾಕೊಳ್ಳೋಂಥ ಐಟಮ್ಸ್ಗಳು, ರಿಂಗ್ ಆಗಿರಲಿ, ಹೇರ್ ಬೆಂಡ್ ಆಗಿರಲಿ, ಶೂಸ್ ಆಗಿರಲಿ, ಚಪ್ಪಲಿನೇ ಆಗಿರಲಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ವೀಕ್ಷಕರೇ. ಖಂಡಿತವಾಗ್ಲೂ ನನಗಂತೂ ತುಂಬ ಖುಷಿ ಆಯಿತು. ಆದರೆ ಏನು ಮಾಡೋದು, ನಾವು ಸುಮಾರು 4-5 ಜನ ಬಂದಿದ್ವಿ. ಹಾಗಾಗಿ ಇಂಡಿಪೆಂಡೆಂಟಾಗಿ ಓಡಾಡಿಕೊಂಡು ಏನೂ ಮಾಡಲಿಲ್ಲ. ಎಲ್ಲರೂ ಒಂದೇ ಥರ ಎಲ್ಲ ನಿಂತ್ಕೊಂಡು ತೊಗೊಂಡು ಓಡಾಡ್ಕೊಂಡು ಹೋಗಿ ವೀಕ್ಷಕರೇ. ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಸಪ್ರೇಟಾಗಿ ವೀಕ್ಷಕರೇ ಚಾರ್ಮಿನಾರ್ ಬಗ್ಗೆ ಮಳೆ ಇಲ್ದಾಗ ಬಂದು ವೀಡಿಯೋನ ಮಾಡ್ತೇನೆ. ನೋಡ್ತಿರ್ಬೋದು ವೀಕ್ಷಕರೇ, ಇಲ್ಲಿ ಒಂದು ಸೈರನ್ ಮಾಡ್ತಾಯಿದೆ ಒಂದು ಪೊಲೀಸ್ ವ್ಯಾನ್. ಹಾಗಾಗಿ ಇಲ್ಲಿ ರೋಡ್ಗಳ ಮಧ್ಯೆ ನಿಲ್ಲಂಥ ವ್ಯಾಪಾರಸ್ಥರು ಎಲ್ಲ ಈಗ ಸೈಡಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಪೊಲೀಸವ್ರು ಬಂದರೆ ಅವ್ರನ್ನ ಬಿಡಲ್ಲ. ಚಾರ್ಮಿನಾರ್ ನಾವು ಹೇಗೆ ದೂರ ನಿಂತು ನೋಡ್ತೀವಿ ಹಾಗೆ ದೂರ ನಿಂತು ಅವರು ಮಾತಾಡಬೇಕಾಗತ್ತೆ, ವ್ಯಾಪಾರ ಮಾಡಬೇಕಾಗತ್ತೆ. ಈ ರೋಡ್ ಮಧ್ಯೆ ನಿಂತು ಬಂದರೆ ಈ ಪೊಲೀಸ್ ವ್ಯಾನ್ ಏನು ಮಾಡುತ್ತೆ, ಬಂದವ್ರಿಗೆ ಫೆನಾಲ್ಟಿ ಹಾಕ್ತಾರೆ. ಹಾಗಾಗಿ ರೋಡ್ ಎಲ್ಲ ಖಾಲಿ ನೋಡ್ತಿರ್ಬೋದು ನೀವು. ಒಂದು ಕಡೆ ಮಳೆ ಬರ್ತಾಯಿದೆ ಅಂತ ಕೆಲವ್ರಿಗೆ ಖುಷಿ, ಇನ್ನು ಕೆಲವ್ರಿಗೆ ದುಃಖ ಪಡ್ತಾ ಇರೋರು ಮಳೆಯಲ್ಲಿ ಹೇಗೆ ಮಾರೋದಪ್ಪ, ನಾವು ವ್ಯಾಪಾರ ಇಲ್ಲ ಅಂತ ಒಳಗಡೆ ಹೋಗ್ತಾಯಿದ್ದಾರೆ. ಖಂಡಿತ ಅದರಲ್ಲೂ ಕೂಡ ಈ ಪೊಲೀಸ್ ಅವ್ರದ್ದು ಒಂದು ಕಾಟ. ಪೊಲೀಸ್ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಯಾರು ಈ ರೋಡ್ಗಳ ಮಧ್ಯೆ ಬಂದು ಗಾಡಿಗಳನ್ನು ಇಟ್ಕೊಂಡು, ಚಿಕ್ಕ ಪುಟ್ಟ ಗಾಡಿಗಳನ್ನ ಇಟ್ಕೊಂಡು ಮಾರ್ತಾಯಿದ್ದಾರೋ ಅವರಿಗೆ ರೋಡಿಂದ ಹೊರಗಡೆ ಹೋಗಿ ಜನಕ್ಕೆ ಓಡಾಡಿ ಅಂತ ಅವ್ರು ಅಂತ ಇದ್ದಾರೆ. ಆದರೆ ಜನರುಗಳಿಗೆ ವ್ಯಾಪಾರ, ಆಮೇಲೆ ಅವ್ರಿಗೆ ಮಾರೋರು ಕೂಡ ವ್ಯಾಪಾರ ಆಗಬೇಕಂದ್ರೆ ಅವರು ರೋಡ್ ಮಧ್ಯೆ ಥರ ಬರಲೇಬೇಕು, ಅಂದ್ರೇ ಅದು ವ್ಯಾಪಾರ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಇನ್ನು ವೀಕ್ಷಕರೇ, ಪೊಲೀಸವರು ಎಷ್ಟು ಹೇಳಿದ್ರು ಅಷ್ಟೇ, ಅವ್ರು ಮುಂದೆ ಹೋಗ್ತಿದ್ದಂಗೆ ಮತ್ತೆ ರೋಡ್ಗೆ ಗಾಡಿಗಳನ್ನ ಹೇಳ್ಕೊಂಡ್ಬಂದು ಮಾರ್ತಿದ್ದಾರೆ. ಏನು ಮಾಡೋದು, ಮಳೆಯಲ್ಲಿ ಅವ್ರಿಗೂ ವ್ಯಾಪಾರ ಇಲ್ಲ, ಹಾಕಿರೋ ಬಂಡವಾಳ ಆದರೂ ತಗೊಂಡು ಹೋಗ್ಬೇಕನ್ನೋದು ಅವ್ರದ್ದು. ಹೊಟ್ಟೆಪಾಠಕ್ಕೋಸ್ಕರ ಮಾಡ್ತಾನೆ ಇರ್ತಾರೆ ವೀಕ್ಷಕರೇ, ಅದನ್ನು ಮಾಡಲೇಬೇಕು, ಇಲ್ಲಾಂದರೆ ಬದುಕೋದೇ ಕಷ್ಟ. ಅಂತೂ ಇಂತೂ ಕೊನೆಯದಾಗಿ ನಾವು ಚಾರ್ಮಿನಾರ್ನ ದೂರಿಂದಲೇ ಇವಾಗ ನೋಡ್ಕೋಬೇಕಾಗುತ್ತೆ ವೀಕ್ಷಕರೇ. ಖಂಡಿತ ಈ ವಿಡಿಯೋದಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಮಳೆಯಲ್ಲಿ ಓಡಾಡಿಕೊಂಡು ಚಾರ್ಮಿನಾರ್ನ ನೋಡಿದೆ ವೀಕ್ಷಕರೇ. ನಿಮಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಮಳೆ ಇಲ್ಲದ ಟೈಮ್ನಲ್ಲಿ ಒಂದಿನ ಆದರೂ ನೀವು ಚಾರ್ಮಿನಾರಿಗೆ ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವಿನ್ ಕಿಚನ್ ಲಾಗ್ಸಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.